ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಭಾಗ್ಯಸಿದ್ದೇಶ್ ವ್ಲಾಗ್. ಯಾರಿನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಸಪೋರ್ಟ್ ಮಾಡಿ. ಇವತ್ತು ನನ್ನ ತಂಗಿ ಶಾವಿಗೆ ಪಾಯಸ ಮಾಡ್ತೀನಿ ಅಂತ ಹೇಳ್ತಿದ್ದಾಳೆ. ಬನ್ನಿ ನೋಡೋದೆ ಹೇಗೆ ಮಾಡ್ತಾಳೆ ಅಂತ. ತಂಗಿ ದೀಪಾ ನಮ್ಮ ಚಿಕ್ಕಪ್ಪನ ಮಗಳು, ಎರಡನೇ ಅವಳು. ಮೊದಲನೇ ಅವಳು ಇವಾಗ ಮದುವೆ ಆಯ್ತಲ್ಲ ಅವಳು. ಇವಳು ಇವಾಗ ಶಾವಿಗೆ ಪಾಯಸ ಮಾಡೋದು. ಬನ್ನಿ ನೋಡೋದು ಬೇಕು ಅಂತ ಹೇಳ್ತಾಳೆ. ಬನ್ನಿ ನೋಡೋದ. ಗೋಡಂಬಿ ದ್ರಾಕ್ಷಿ, ಸಕ್ಕರೆ, ಹಾಲು, ತುಪ್ಪ ಮತ್ತು ಕರ್ಶಾವಿಗೆ. ಮೊದಲು ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿ ಮತ್ತು ಶಾವಿಗೆನ ಹುರ್ಕೋಬೇಕು. ಅಡ್ಗೆನೆ ಮಾಡಕ್ ಬರಲ್ಲ ಗೈಸ್ ಇವಳು. ಇವತ್ತು ಶಾವಿಗೆ ಪಾಯಸ ಪ್ರಯೋಗ ಮಾಡ್ತಾವಳೆ. ವಿಡಿಯೋ ಮಾಡ್ತಿದ್ದೀನಿ. 2 ಸಲ ಮಾಡಿದ್ದೀನಿ, ಚೆನ್ನಾಗಿದೆ. ಇದು 3ನೇ ಸರಿ ಮಾಡ್ತಾ ಇದ್ದಾಳಂತೆ, ಅದಕ್ಕೆ ನಾನು ಮಾಡಿಸ್ತಾ ಇದ್ದೀನಿ. ಏನೇನು ಅಡುಗೆ ಮಾಡ್ತೀಯ ದೀಪಾ? ನಾಷ್ಟದ ಐಟಮ್ ಮಾತ್ರ, ಸಾಂಬಾರ್ ಕೂಡ ಮಾಡಕ್ ಬರಲ್ಲ ನನಗೆ. ಅಲ್ಲೆಲ್ಲ ಕಿತ್ತಾಕ್ತಾಳೆ ಗುರುಗಳು. ಇಷ್ಟು ಮಾಡಬೇಕಾ? ಇಷ್ಟು ನೋಡಿ. ಸಿಂಪಲ್ ಆಗಿ ತುಪ್ಪ ಹಾಕೊಂಡು ಹುರ್ಕೊಳ್ಳೋದು. ಇವಾಗ ಶಾವಿಗೆ ಹುರ್ಕೊಂಡಾಯ್ತು ತುಪ್ಪದಲ್ಲಿ. ನೆಕ್ಸ್ಟು ಗೋಡಂಬಿ ದ್ರಾಕ್ಷಿ ಹುರ್ಕೊಂಬಂದು ಮಡಿಕೊಬೇಕು ಸೈಡ್ಗೆ. ತುಪ್ಪ ಹಾಕಿ ನಾನ್ ವೆಜ್ ಅಡುಗೆನೂ ಬರಲ್ಲ, ವೆಜ್ ಅಡುಗೆನೂ ಬರಲ್ಲ. ತಿಂಡಿ ಬಿಟ್ರೆ ಪಾಯಸ ಅಷ್ಟೇ ಮಾಡಕ್ಕೆ ಬರೋದು ಇವಳಿಗೆ. ಕಾಲೇಜ್ಗೆ ಹೋಯ್ತವಳೆ ಗೈಸ್, ಆದ್ರೂ ಅಡುಗೆ ಮಾಡಕ್ಕೆ ಬರಲ್ಲ. ಕಾಲೇಜ್ಗೆ ಹೋದ್ರೆ ಅಡುಗೆ ಮಾಡಬೇಕು ಅಂತ ಏನಿಲ್ಲ, ಆದರೂ ಮಾಡಬೇಕಲ್ವಾ. ಯಾವಾಗ ಅಜ್ಜ ಇದ್ದಾಗ ಬರೀ ನಿದ್ದೆ ಮಾಡ್ತಾಳೆ ಗೈಸ್, ಅಡುಗೆ ಮಾಡಲ್ಲ. ಸೋಂಬೇರಿ, ಕೆಲಸ ಜಾಸ್ತಿ ಮಾಡಲ್ಲ. ಬರೀ ಕಸ ಗುಡಿಸೋದೊಂದು, ನೀಟಾಗಿ ಕಸ ಗುಡಿಸ್ತಾಳೆ ಅವ್ರ ಮನೇಲಿ ಅಷ್ಟೇ. ಅವಳ ಫೇವ್ರೇಟ್ ಕೆಲಸ ಅಂದರೆ ಕಸ ಗುಡಿಸೋದೊಂದೇ. ಇನ್ನು ಜಾಸ್ತಿ ಏನು ಯಾವುದೂ ಇಂಟ್ರೆಸ್ಟ್ ಕೊಡಲ್ಲ. ಸಿಸಿದ್ಲು ಗೈಸ್ ಗೋಡಂಬಿ ದ್ರಾಕ್ಷಿನ. ಪರವಾಗಿಲ್ಲ, ಇದು ಇವಳು ಅಡುಗೆ ಮಾಡೋ ರೀತಿ ನೋಡಿ. ಇವಾಗ ನೆಕ್ಸ್ಟು ಅದರಲ್ಲೇ ಮಾಡು, ಶಾವಿಗೆ ಎಲ್ಲ ಆಯ್ತಲ್ಲ. ನೆಕ್ಸ್ಟ್ ಹಾಲು, ಫಸ್ಟ್ ಹಾಲು. ಒಂದೂವರೆ ಬೌಲಾ? 1.5. ನೆಕ್ಸ್ಟು ಗ್ಯಾಸ್ ಏಸಿಲ್ಲ ಗೈಸ್, ಹಾಲು ಓದಿದ್ದಾಳೆ. ಎಷ್ಟು ಬೇಕಷ್ಟ. ಅಕ್ಕಲ್ಲ ವಿಡಿಯೋ ಮಾಡೋದ ಅಂತ ಹೇಳ್ತಿದ್ಲು. ಅದಕ್ಕೆ ಇವತ್ತು ಅವಳ ಕಡೆಯಿಂದನೇ ಕುಕ್ಕಿಂಗ್ ವಿಡಿಯೋ ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ. ಅವಳು ಪಾಯಸ ಮಾಡ್ತೀನಿ ಅಂತ ಹೇಳಿದ್ಲು. ಅವ್ರ ಮನೆ ನೆನೆ ಮಾಡಿದ್ಲಂತೆ. ಅದಕ್ಕೆ ನಮ್ಮ ಮನೇನು ಮಾಡು, ಹೇಗೆ ಮಾಡ್ತೀಯ ಅಂತ ನೋಡೋಕ್ಕೆ ಕರ್ಕೊಂಡು ಬಂದಿದ್ದೀನಿ. ಮಾಡ್ತಾ ಇದ್ದಾಳೆ. ಟೇಸ್ಟ್ ಹೆಂಗಿತ್ತು, ಹೇಗಿರುತ್ತೆ ಅಂತ ಹೇಳ್ತೀನಿ, ಬನ್ನಿ ನೋಡೋದ. ಇವನು ನನ್ನ ತಮ್ಮ, ಇವನೇ ಇವಾಗ ಟೇಸ್ಟ್ ನೋಡೋದು ಶಾವಿಗೆ ಪಾಯಸದ ಹೇಗೆ ಮಾಡೋಳೆ ಅಂತ. ರೇಗಿಸ್ತಾನೆ ಗಾಯಸ್, ಇವಳು ಕಂಡ್ರೆ ಹೊಡ್ದಿ ಮಾಡಕ್ತಾನೆ. ಚೆನ್ನಾಗಿ ಮಾಡಕ್ ನಮ್ತೆಲ್ಲ ಅವಳೇ ಮಾಡಿರೋದು ಅಂತ. ಅದಕ್ಕೆ ಇವತ್ತು ಲೈವ್ ಅಲ್ಲಿ ಮಾಡಿ ತೋರಿಸ್ತಾವ ಇವಳನ್ನ. ನಾನು ಅಂದ ತಕ್ಷಣ ಅವಾಗಲೇ ಹೆಂಗೆ ಹೇಳ್ತೀನಿ, ನೀನು ತಿನ್ಬಿಡು ಇವತ್ತು.
ಈಗ ಹಂಗಂದ ನೆನ್ನೆ ಹೇಗಿತ್ತು ಪಾಯಸ ಅವಳು ಮಾಡಿರೋದು ಇವತ್ತು ಲೈವ್ ಅಂತ 2 ಸಲ ಹಾಕ್ಸ್ಕ ತಿಂದಿರೋದು ಅದಕ್ಕೆ ಇವತ್ತು ಲೈವಲ್ಲಿ ತೋರಿಸ್ತಾ ಇರೋದು ಮಾಡೋದ ಅದು ಎಕ್ಸ್ಟ್ರಾ ಇಟ್ಟಿರೋದ ಚೂರಿ ಗೋಡಂಬಿ ದ್ರಾಕ್ಷಿ ಅದ್ರೊಳಗಡೆ ಹಾಕಕ್ಕೆ ಸಕ್ಕರೆ ಬೇಕು ನಾವು ಸ್ವಚ್ಛ ಮಾಡಲ್ಲ 30 ರೂಪಾಯಿ ಸಾವಿರ ತರಿಸಿದ್ದೆ ತಿರುಗು ಎಲ್ಲರೂ ತಗೋಬಿಟ್ಟು ನಾವು ಸಹ ಅವರು ದೀಪ ಹೆಂಗ್ ಮಾಡ್ತಾಳೆ ಸಾವಿಗೆ ಪಾಯಸ ಟ್ರಯಲ್ ನೋಡಕ್ ತಗೊಂಬಂದಿರೋದು ಚೆನ್ನಾಗಿ ಮಾಡಿದ್ರೆ ನಾಳೆ ತಂದು ಮಾಡ್ಸೋದು ಚಿಕನ್ ಚಿಕನ್ ಮಾಡ್ಬೇಕಿತ್ತು ನಮ್ಮ ಮನೇಲಿ ಚಿಕನ್ ತರಿಸಿದ್ರು ನಾನೇ ಮಾಡ್ಬೇಕಿತ್ತು ತಗೋಕ್ ಮಾಡ್ಕೊಂಡ್ ತಗೊಂಬ ಹೋಗಿ ಚೆನ್ನಾಗಿ ತಿನ್ಕೋಗ ಮಾತಂದವರು ಸಿಹಿ ಕಡಿಮೆ ಇದೆ ಅದಕ್ಕೆ ಸಕ್ಕರೆ ಹಾಕ್ತಿದ್ದಾಳೆ ಇನ್ನೊಂದು ಸ್ವಲ್ಪ ಇವಾಗ ಏಲಕ್ಕಿ ಹಾಕ್ತಿದ್ದಾಳೆ ಸೈಲೆಂಟಲ್ಲಿ ಅಡುಗೆ ಮಾಡ್ತಾವಳೆ ವ್ಲಾಗ್ ಮಾಡ್ತಾವಳೆ ಅಂತ ಇಲ್ಲ ಅಂದಿದ್ರೆ ಅದು ಇದು ಅಂತ ಮಾತಾಡ್ತಿದ್ಲು ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಮೇಡಮ್ ಅವರು ನೆನ್ನೆ ಮಾಡಿದ್ದಲ್ಲ ಎಲ್ಲರೂ ಹೇಗಂದ್ರು ಯಾರು ತಾವು ಕಲಿತೆ ಮಾಡೋದ ಶಾವಿಗೆ ಪಾಯಸ ರೆಡಿ ಆಗಿದೆ ಹೇಗಿದೆ ಅಂತ ಟೇಸ್ಟ್ ನೋಡೋದು ಹೇಗಿರುತ್ತೆ ಪಾಯಸ ಓಕೆ ಟೇಸ್ಟ್ ಮಾಡೋರನ್ನ ಕರ್ಕೊಬರ್ತೀನಿ ಇದರ ಅಲ್ಲಿ ಹೊಸ ಮದುವೆ ಹೆಣ್ಣು ಗಂಡು ಇಬ್ರು ಪ್ರಯೋಗ ಮಾಡ್ತಿರೋದು ಹೇಗಿದೆ ಅಂತ ಅವಳಿಗೆ ಡೌಟ್ ಹೆಂಗಿರುತ್ತೆ ಅಂತ ಪ್ರಯೋಗ ಮಾಡ್ತಾಳಂತೆ ಟೇಸ್ಟ್ ಮಾಡಕ್ ಬಂದಿದ್ದಾರೆ ಅವ್ರ ಹಸ್ಬೆಂಡ್ ಬನ್ನಿ ಅಂದ್ರೆ ಎದ್ರಕೊಂಡು ಕರ್ಕೊಂಡ್ ಇವಳು ಮಾತ್ರ ಬಂದವಳೆ ತಂಗಿ ಪಾಯಸ ಮಾಡೋಳೆ ಹೆಂಗ ಅನ್ಸ್ತದೆ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಇವಾಗ ನೋಡಕ್ಕೆ ಭಯ ಆಯ್ತು ಅವಳೇನೋ ಅಡ್ಗೆ ಮಾಡಲ್ಲ ಪಾಯಸ ಮಾಡವಳೆ ಅಂದಾಗ ಹೆಂಗ ಅನ್ಸ್ತು ಮಾಡೋಳೆ ಆದ್ರೆ 1-2 ಸಲ ಮಾಡೋಳೆ ಅಷ್ಟೇ ಆದ್ರೂ ಭಯ ಅಡ್ಗೆ ಬರುತ್ತಾ ಮಾಡಕ್ಕೆ ಬಾತ್ ಮಾಡ್ತಾಳೆ ಅಷ್ಟೇ ಮಾಡೋಳೆ ಇವಾಗ ಅವ್ರ ಹಸ್ಬೆಂಡ್ ಕರ್ಕೊಂಬ ಅಂದ್ರೆ ಎದ್ರಕೊಂಡು ಕರ್ಕೊಂಡ್ ಬಂದಿಲ್ಲ ಒಬ್ಳೆ ಬಂದವಳೆ ಟೇಸ್ಟ್ ಮಾಡಕ್ಕೆ ಪರವಾಗಿಲ್ಲ ನಾನು ಮನೇಲೇ ಇರ್ತೀನಿ ಊರಿಗೆ ಹೋಗ್ತಾರೆ ನಾಳೆ ಸೊ ಭಯ ಜಾಸ್ತಿ ಥ್ಯಾಂಕ್ ಯು ತಿನ್ನಿ ಹಿಂಗಿದೆ ಅಂತ ಬರ ಎತ್ತರಕ್ಕೆಲ್ಲಿ ದೂರಕ್ಕೆ ಹೋಗ್ಬೇಡ ಎದ್ರಕೊಂಡು ಕಾಣಿಸ್ತಿದೆ ಅದು ಒಂದು ಸ್ವಲ್ಪ ಜಾಸ್ತಿ ಆಯ್ತು ಗೋಡಂಬಿ ದ್ರಾಕ್ಷಿ ಸೀಸ್ಬಿಟ್ಲು ತಿನ್ಲು ನೋಡಿ ಹೇಗೆ ಕಾಣಿಸ್ತಾ ಇದೆ ತೋರ್ಸ ಇವಳಿಗೆ ಬಟ್ ಎಲ್ಲ ಸೀದೋಗಿದೆ ಸ್ವಲ್ಪ ಮಾಡಿ ಸುಸ್ತಾಗಿರೋರ್ಗೆ ತಿನ್ನಿಸ್ತಾ ಇದ್ದಾರೆ ಬಿಸಿ 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 ತಿನ್ಸಿ ಬಾಯೆಲ್ಲ ಸುಡ್ಸಿದಾಳೆ ನೆಕ್ಸ್ಟ್ ಏನು ಕುಕಿಂಗ್ ವಿಡಿಯೋ ಬೇಕು ಹೇಳಿ ನನ್ನ ತಂಗಿನೇ ಮಾಡ್ತಾಳೆ ರೌಡಿ ಬೇಬಿ ಏನು ಅಡ್ಗೆ ಮಾಡಕ್ ಬರಕಿಲ್ಲ ಇದೊಂದು ಪಾಯ ಯಾರು ಹೇಳ್ಕೊಟ್ಟಿದ್ದು ನಾನೇ ಮಾಡಿರೋದು ಅವ್ರು ತಿನ್ನೋದು ಮಾತ್ರ ಬಿಡಲ್ಲ ಸುಮ್ಮನೆ ತಿಂತಾ ಇರ್ಬೇಕು ಏನಾದ್ರೂ ತಿಂತಾನೆ ಇರ್ಬೇಕು